ನಮಸ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಹೊರಟಿರೋ ವಿಷಯ ಏನಂದರೆ ಬ್ಯಾಂಕ್ ರಿಕಾನ್ಸಿಲೇಷನ್ ಸ್ಟೇಟ್ಮೆಂಟ್. ಇದನ್ನು ಸಿಂಗಲ್ ಎಂಟ್ರಿಯಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನ ನೀವು ನೋಟ್ಬುಕ್ನಲ್ಲಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಇಲ್ಲಿ ಹೇಳುವಂಥ ಟ್ರಾನ್ಸಾಕ್ಷನನ್ನು ನೋಡಿ. ಸೊ ಮೊದಲದಾಗಿ ನಾನು ಏನು ಮಾಡ್ತಾಯಿದ್ದೀನಿ, ನಾನು ಇದನ್ನು ಬರೆದಿಟ್ಕೊಂಡಿರ್ತೀನಿ, ಅದರಿಂದ ಓದಿ ನಿಮಗೆ ಹೇಳಿ ಮಾಡ್ತಾಯಿರ್ತೀನಿ. ಮಿಸ್ಟರ್ ಮದನ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 6 lakh ಅಂತ ಇದೆ. ಸೊ ಇದನ್ನು ನಾನು ಅಕೌಂಟಿಂಗ್ ವೋಚರಲ್ಲಿ ಎಂಟ್ರಿ ಮಾಡಬೇಕು. ಅಕೌಂಟಿಂಗ್ ವೋಚರಲ್ಲಿ ರಿಸಿಪ್ಟ್ ವೋಚರ್. ಸೊ ಮೊದಲು ನಾವು ಕಂಡುಹಿಡ್ಕೋಬೇಕಾದ್ದು ಕ್ಯಾಶ್ ನಾನ್ ಕ್ಯಾಶ್ ಅಂತ. ಇದು ಕ್ಯಾಶ್ ಇದೆ. ಸೊ ಆದ್ದರಿಂದ ಮಿಸ್ಟರ್ ಮದನ್ ಅಂತ ಪರ್ಟಿಕ್ಯುಲರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಲೆಡ್ಜರ್ ಕ್ರಿಯೇಷನ್ ಬೇಕಾದಾಗ ನೀವು ಆಲ್ಟ್ ಸಿ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಮಿಸ್ಟರ್ ಮದನ್ ಇದು ಕ್ಯಾಪಿಟಲ್ ಅಕೌಂಟ್, ಅಂಡರ್ ಬಂದು ಕ್ಯಾಪಿಟಲ್ ಅಕೌಂಟ್, ಬಂಡವಾಳದಾರ. ಸೊ ಎಷ್ಟು ಹಣವನ್ನು ಬಂಡವಾಳವಾಗಿ ಹಾಕಿದ್ದಾನೆ ಅಂತ ಹೇಳಿದರೆ 6 lakh. ನೆಕ್ಸ್ಟು ಅದೇ ರೀತಿ ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಕೆನರಾ ಬ್ಯಾಂಕ್. ಕ್ಯಾಶನ್ನ ಡೆಪಾಸಿಟ್ ಮಾಡಿದರೆ ಕೆನರಾ ಬ್ಯಾಂಕಿಗೆ ಕ್ಯಾಶ್ ಟು ಬ್ಯಾಂಕ್ ಆಗುತ್ತೆ. ಇದನ್ನು ನಾವು ಕಾಂಟ್ರಾ ವೋಚರ್ ಕರಿತೀವಿ. ಕಾಂಟ್ರಾ ವೋಚರಲ್ಲಿ ಮೊದಲು ಏನಪ್ಪ ಅಂದರೆ ಡೆಬಿಟ್ ಎಂಟ್ರಿನ ಹಾಕಬೇಕಾಗುತ್ತೆ. ಅದರಿಂದ ನಾವು ಕೆನರಾ ಬ್ಯಾಂಕ್ಗೆ ಅಮೌಂಟ್ ಹಾಕಿರೋದ್ರಿಂದ ಕೆನರಾ ಬ್ಯಾಂಕ್ ಇಸ್ ದ ರಿಸೀವರ್, ಅವರು ಲೆಟರ್ ಹಾಕ್ತಾರೆ. ಆದರೆ ಇಲ್ಲಿಂದ ಕೆನರಾ ಬ್ಯಾಂಕನ್ನು ಕ್ರಿಯೇಟ್ ಮಾಡ್ಕೊತೀವಿ. ಕೆನರಾ ಬ್ಯಾಂಕ್ ಅಂಡರ್ ಬಂದು ಬ್ಯಾಂಕ್ ಅಕೌಂಟ್ಸ್. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ಸಿಗೆ ಸಂಬಂಧಿಸಿದೆಲ್ಲ ಕಾನ್ಫಿಗರೇಷನನ್ನು ಎಂಟ್ರಿ ಮಾಡಬೇಕಿರುತ್ತೆ. ಕ್ಯಾಶ್ ಬಂದು ಕ್ರೆಡಿಟೆಡ್. ಸೊ ಎಷ್ಟು ಹಣ ಅಂದರೆ ನೋಡಿ, 6 ಲಕ್ಷದಲ್ಲಿ 2 ಲಕ್ಷವನ್ನು ಬ್ಯಾಂಕಿಗೆ ಹಾಕ್ತಾ ಇದ್ದಾರೆ. ನೋಡಿ, ಬ್ಯಾಂಕಿಗೆ ಹೋಗ್ತು, 4 ಲಕ್ಷ ಉಳ್ಕೊಂಡು. ನೆಕ್ಸ್ಟು ಕ್ಯಾಶ್ ಡೆಪಾಸಿಟೆಡ್ ಇಂಟು ಕರ್ನಾಟಕ ಬ್ಯಾಂಕ್ ಅಂತ ಇದೆ. ಕ್ಯಾಶನ್ನು ಎಲ್ಲಿಗೆ ಹಾಕಿದ್ದಾರೆ? ಕರ್ನಾಟಕ ಬ್ಯಾಂಕಿಗೆ. 2 ಬ್ಯಾಂಕ್ ಮುಖಾಂತರ ಅಕೌಂಟ್ ಟ್ರಾನ್ಸಾಕ್ಷನನ್ನು ತೋರಿಸ್ತಾ ಇದ್ದಾರೆ. ಸೊ 2 ಬ್ಯಾಂಕನ್ನು ನೀವು ಇಲ್ಲಿ ತೊಗೋಬೇಕಾಗುತ್ತೆ. ನಮ್ಮದಿಂದ ಏನು ಹೋಗಿದೆ ಅಂದರೆ ಕ್ಯಾಶ್ ಹೋಗಿದೆ. ಸೊ ಇಲ್ಲಿಯೂ ಕೂಡ 2 lakh ಡೆಪಾಸಿಟ್ ಮಾಡಿದ್ದಾರೆ. ನೆಕ್ಸ್ಟು ರೆಂಟ್ ಪೇಯ್ಡ್ ಬೈ ಕರ್ನಾಟಕ ಬ್ಯಾಂಕ್ ಚೆಕ್ ₹30,000 ಮತ್ತು ಚೆಕ್ ನಂಬರನ್ನು ಕೊಟ್ಟಿದ್ದಾರೆ. ರೆಂಟ್ ಪೇಯ್ಡ್ ಮಾಡಿದ್ದಾರೆ. ಪೇಯ್ಡ್ ಮಾಡಿದರೆ ಪೇಮೆಂಟ್ ವೋಚರನ್ನು. ಸೊ ಯಾವ ಬ್ಯಾಂಕ್ ಮುಖಾಂತರ ಪೇಯ್ಡ್ ಮಾಡಿದ್ದಾರೆ ಅಂದರೆ ಕರ್ನಾಟಕ ಬ್ಯಾಂಕ್ ಮುಖಾಂತರ. ಸೊ ಇಲ್ಲಿ ಕರ್ನಾಟಕ ಬ್ಯಾಂಕನ್ನು ತೊಗೊತೀನಿ. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ರೆಂಟ್ ಪೇಯ್ಡ್, ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಬರುತ್ತೆ. ರೆಂಟ್ ಪೇಯ್ಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಎಷ್ಟು ಹಣ ಪೇಯ್ಡ್ ಮಾಡಿದ್ದಾರೆ ಅಂದರೆ 30,000. ಚೆಕ್ ನಂಬರನ್ನು ಕೊಟ್ಟಿದ್ದಾರೆ. ಇನ್ಸ್ಟೆಂಟ್ ನಂಬರನ್ನು ಕಡೆ ಚೆಕ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸ್ಯಾಲ್ರಿ ಪೇಯ್ಡ್ ಬೈ ಕೆನರಾ ಬ್ಯಾಂಕ್ ಚೆಕ್ ಅಂತ ಇದೆ. ಕೆನರಾ ಬ್ಯಾಂಕ್ ಮುಖಾಂತರ ಪೇಯ್ಡ್ ಮಾಡಿದ್ದಾರೆ. ಯಾವುದನ್ನು? ಸ್ಯಾಲರಿಯನ್ನು. ಸ್ಯಾಲರಿ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಎಷ್ಟು ಹಣ ಸ್ಯಾಲ್ರಿ ಪೇಯ್ಡ್ ಮಾಡಿದ್ದಾರೆ ಅಂದರೆ 24,000. ಚೆಕ್ ನಂಬರನ್ನು ಕೊಟ್ಟಿದ್ದಾರೆ 122330. ಇನ್ಸ್ಟೆಂಟ್ ನಂಬರನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟು ಕರ್ನಾಟಕ ಬ್ಯಾಂಕ್ ಚೆಕ್ ಇಶ್ಯೂಡ್ ಟು ಕುಮಾರ್. ಕರ್ನಾಟಕ ಬ್ಯಾಂಕ್ ಅನ್ನೋದು ಚೆಕ್ ಕೊಟ್ಟಿದ್ದಾರೆ. ಯಾರಿಗೆ? ಕುಮಾರನಿಗೆ. ಪೇಯ್ಡ್ ಮಾಡಿದ್ದೀವಿ ನಮ್ಮ ಕಂಪ್ನಿ ಮುಖಾಂತರ. ಅದರಿಂದ ನಾನಿಲ್ಲಿ ಯಾವುದು ಕರ್ನಾಟಕ ಬ್ಯಾಂಕ್ ಮುಖಾಂತರ ಕೊಟ್ಟಿದ್ವಿ. ಯಾರಿಗೆ ಕೊಟ್ಟಿದ್ದೀವಿ? ಕುಮಾರ್ನಿಗೆ ಕೊಟ್ಟಿರೋದ್ರಿಂದ ಕುಮಾರ್ ಸೆಂಟ್ರಿ ಡೆಟರ್ ಆಗ್ತಾನೆ. ಸೊ ಕುಮಾರ್ ಸೆಂಟ್ರಿ ಡೆಟರ್ ಆಗ್ತಾನೆ. ಎಷ್ಟು ಹಣ ಕೊಟ್ಟಿದ್ದೀವಿ ಅಂದರೆ 90,000. ಚೆಕ್ ನಂಬರು ನೆಕ್ಸ್ಟು ಡೊನೇಷನ್ ರಿಸೀವ್ಡ್ ಅಂತ ಇದೆ. ರಿಸೀವ್ಡ್ ಆಗಿದೆ ಕ್ಯಾಶ್ ಮೂಲಕ. ಯಾಕಂದರೆ ಅಲ್ಲಿ ನಾನ್ ಕ್ಯಾಶ್ ಏನೂ ಕೊಟ್ಟಿಲ್ಲ, ಅದರಿಂದ ಕ್ಯಾಶ್ ಅಂತ ತಗೊಂಡು. ಡೊನೇಷನ್ ರಿಸೀವ್ಡ್ ಅಂಡರ್ ಬಂದು ಇಂಡೈರೆಕ್ಟ್ ಇನ್ಕಮ್. ಎಷ್ಟು ಹಣ ಡೊನೇಷನ್ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂದರೆ 18,000.
ಆಯಿತಾ. ಸೊ ಇಂಟ್ರೆಸ್ಟ್ ಪೇಯ್ಡ್ ಥ್ರೂ ಕೆನರಾ ಬ್ಯಾಂಕ್ ಅಂತ ಇದೆ. ಇಂಟ್ರೆಸ್ಟನ್ನು ಪೇಯ್ಡ್ ಮಾಡಿದ್ದಾರೆ ಅಂತ, ಪೇಯ್ಡ್ ಆಗಿದೆ. ಸೊ ಇಲ್ಲಿ ಯಾವುದ್ರ ಮುಖಾಂತರ? ಥ್ರೂ ಕೆನರಾ ಬ್ಯಾಂಕ್. ಸೊ ಕೆನರಾ ಬ್ಯಾಂಕ್ ಮುಖಾಂತರ ನಾವು ಇಂಟ್ರೆಸ್ಟನ್ನು ಕೊಟ್ಟಿದ್ದೀವಿ. ಇಲ್ಲಿ ಅಂಡರ್ ರೂಪ್ ಒಂದು ಇಂಡೈರೆಕ್ಟ್ ಇಂಟ್ರೆಸ್ಟ್ ಪೇಯ್ಡ್ 4,500. ನೆಕ್ಸ್ಟು ಕರ್ನಾಟಕ ಬ್ಯಾಂಕ್ ಚೆಕ್ ರಿಸೀವ್ಡ್ ಫ್ರಮ್ ಸೂರ್ಯ ಪೈಪ್ ಪ್ರೈವೇಟ್ ಲಿಮಿಟೆಡ್. ರಿಸೀವ್ ಮಾಡ್ಕೊಂಡಿದ್ದಾರೆ ಸೂರ್ಯ ಪೈಪ್ ಪ್ರೈವೇಟ್ ಲಿಮಿಟೆಡ್ ಅವರಿಂದ. ಯಾವ ಬ್ಯಾಂಕಿಗೆ ಬಂದಿದೆ ಅಂದರೆ ನಮ್ಮ ಕರ್ನಾಟಕ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದಿದೆ. ಯಾರಿಂದ? ಸೂರ್ಯ ಪೈಪ್ ಪ್ರೈವೇಟ್ ಲಿಮಿಟೆಡ್ ಅವರಿಂದ. ಸೊ ಅವರಿಂದ ಬಂದಿರೋದ್ರಿಂದ ಅವರು ಸೆಂಡ್ರಿ ಕ್ರೆಡಿಟರ್ ಆಗ್ತಾರೆ. ಫ್ರಮ್ ಅವರಿಂದ ಬಂದಿದೆ 50,000. ನೆಕ್ಸ್ಟು ಕ್ಯಾಶ್ ವಿತ್ಡ್ರಾ ಫ್ರಮ್ ಕೆನರಾ ಬ್ಯಾಂಕ್ ಟು ಕ್ಯಾಶ್ ಇದೆ. ಸೊ ನಮಗೇನು ಬಂದಿದೆ? ಕ್ಯಾಶ್ ಬಂದಿದೆ. ಯಾರಿಂದ ಬಂದಿದೆ ಅಂದರೆ ಕೆನರಾ ಬ್ಯಾಂಕ್ ಅವರಿಂದ ಬಂದಿದೆ. ಸೊ ಇಲ್ಲಿ ಕೆನರಾ ಬ್ಯಾಂಕನ್ನು ಕನ್ಸಿಡರ್ ಮಾಡ್ತೀನಿ. ಎಷ್ಟು ಹಣ ಬಂದಿದೆ ಅಂದರೆ 12,000 ಅನ್ನೋದು ಬಂದಿದೆ. ಸೊ ಇಲ್ಲಿ 12,000 ನಾನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೇವ್ ಮಾಡ್ತೀನಿ. ಈಗ ನಾನು ಇದರ ರಿಪೋರ್ಟನ್ನು ನೋಡಬೇಕಂದ್ರೆ ಬ್ಯಾಂಕಿಂಗಿಗೆ ಹೋಗ್ತೀನಿ. ಬ್ಯಾಂಕಿಂಗಲ್ಲಿ ಚೆಕ್ ಪ್ರಿಂಟಿಂಗ್ ಅಂತ ಇರುತ್ತೆ. ಇಲ್ಲಿ ಚೆಕ್ ಪ್ರಿಂಟಿಂಗನ್ನು ತೆಗೆದು ನೋಡ್ತೀನಿ. ಅದೇ ರೀತಿಯಾಗಿ ಚೆಕ್ ರಿಜಿಸ್ಟರ್ಡ್ ಅಂತ ನೋಡ್ತೀನಿ. ಇದರಲ್ಲಿಯೂ ಕೂಡ ಚೆಕ್ ರಿಜಿಸ್ಟರ್ಡ್ ಇರುತ್ತೆ. ಆಯಿತಾ. ಚೆಕ್ ರಿಜಿಸ್ಟರ್ಡಲ್ಲಿ ನೋಡಿ ಈ ರೀತಿ ಬರುತ್ತೆ. ನೆಕ್ಸ್ಟ್ 3 ಸತಿ ಎಂಟರ್ ಹೊಡಿಬೇಕು. ಬ್ಯಾಂಕ್ ರಿಕಾನ್ಸಿಲೇಷನಲ್ಲಿ ನೋಡಿ ಇಲ್ಲಿ ರಿಕಾನ್ಸಿಲೇಷನ್ ಅಂತ ಇದೆಯಲ್ಲ, ಇಲ್ಲಿ ಚೆಕ್ ನಂಬರಿಗೆ 1/5/2025 ಅಂತ ರಿಕಾನ್ಸಿಲೇಷನನ್ನು ಮಾಡಬೇಕಾಗುತ್ತೆ. ಆಯಿತಾ. ನೆಕ್ಸ್ಟ್ ಅದೇ ರೀತಿಯಾಗಿ ಡೆಪಾಸಿಟ್ ಸ್ಲಿಪ್ಪು, ಚೆಕ್ ಡೆಪಾಸಿಟ್ ಸ್ಲಿಪ್ ಮತ್ತು ಚೆಕ್ ಡೆಪಾಸಿಟ್ ಸ್ಲಿಪ್ ಮತ್ತು ಕ್ಯಾಶ್ ಡೆಪಾಸಿಟ್ ಸ್ಲಿಪ್ ಇರುತ್ತೆ ನೋಡಿ. ಅದೇ ರೀತಿಯಾಗಿ ನೆಕ್ಸ್ಟು ಪೇಮೆಂಟ್ ಅಡ್ವೈಸು, ಈ ರೀತಿಯಾಗಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.